ಲಂಡನ್ ಪ್ಯಾರಾಲಿಂಪಿಕ್ಸ್ ಪದಕ ವಿಜೇತ ಗಿರೀಶ್ಗೆ ರಾಜ್ಯದೆಲ್ಲೆಡೆ ಸಾಕಷ್ಟು ಪ್ರೋತ್ಸಾಹ ಸಿಕ್ತಿದೆ. ಬೆಂಗಳೂರಿನ ಮಲ್ಲೇಶ್ವರಂ ಸ್ಪೋರ್ಟ್ಸ್ ಫೌಂಡೇಶನ್ನಿಂದ ಗಿರೀಶ್ಗೆ ಕಾರು ಗಿಫ್ಟ್ ಆಗಿ ಸಿಕ್ಕಿದೆ. ಹೀಗಾಗಿ ದೇಶಾದ್ಯಂತ ಸಿಗ್ತಾ ಇರೋ ಪ್ರೋತ್ಸಾಹಕ್ಕೆ ಗಿರೀಶ್ ಫುಲ್ ಖುಷಿಯಾಗಿದ್ದಾರೆ. ಗಿರೀಶ್ಗೆ ಒಲಿದ ಉಡುಗೊರೆ. ಪ್ಯಾರಾಲಿಂಪಿಕ್ಸ್ ಪದಕ ವಿಜೇತನಿಗೆ ಕಾರು. ಲಂಡನ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಮೊದಲ ಪದಕ ಗೆದ್ದ ರಾಜ್ಯದ ಗಿರೀಶ್ಗೆ ಈಗ ಎಲ್ಲಿಲ್ಲದ ಪ್ರೋತ್ಸಾಹ ಸಿಗುತ್ತಿದೆ. ಈಗಾಗಲೇ ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿ ಉದ್ಯೋಗದಲ್ಲಿರುವ ಗಿರೀಶ್ಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ನೆರವಿನ ಹಸ್ತ ಚಾಚಿವೆ. ಈಗ ಮಲ್ಲೇಶ್ವರಂನ ಸ್ಪೋರ್ಟ್ಸ್ ಫೌಂಡೇಶನ್ ಕೂಡ ಗಿರೀಶ್ರನ್ನ ಸನ್ಮಾನಿಸಿದ್ದು 7 ಲಕ್ಷ ಮೌಲ್ಯದ i20 ಕಾರನ್ನ ಉಡುಗೊರೆಯಾಗಿ ನೀಡಿ ಗೌರವಿಸಿತು. ಫೌಂಡೇಶನ್ನ ಡೈರೆಕ್ಟರ್ ಶಾಸಕ ಅಶ್ವಥ್ ನಾರಾಯಣ್ ಈ ಉಡುಗೊರೆಯ ರೂವಾರಿಯಾಗಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ಪ್ರೋತ್ಸಾಹ ಕ್ರೀಡೆಗೆ ಸಿಗ್ತಿರೋದು ತುಂಬ ಸಂತೋಷದ ವಿಷಯ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಲ್ಲೇಶ್ವರ ಏನು MLA ಅವರು ಅಶ್ವಥ್ ನಾರಾಯಣ್ ಗೌಡರಿದ್ದಾರೆ. ಅವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಕ್ರೀಡಾಪಟು ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ರೀಡೆಯನ್ನೇ ಪ್ರೋತ್ಸಾಹಿಸುವಂಥ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಇದರಿಂದ ತುಂಬ ಜನ ಮುಂದೆ ಹೆಚ್ಚಿನದಾಗಿ ಒಲಿಂಪಿಕ್ಸು ಪ್ಯಾರಾಲಿಂಪಿಕ್ಸಲ್ಲಿ ಪದಕ ಗೆಲ್ಲಲಿಕ್ಕೆ ಒಂದು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಷ್ಟು ಸಂತೋಷ ಆಗ್ತಿದೆ. ಇನ್ನು ಗಿರೀಶ್ ಸಾಧನೆ ಅವರ ಕೋಚ್ಗೂ ಸಾಕಷ್ಟು ಖುಷಿ ಕೊಟ್ಟಿದೆ. ಗಿರೀಶ್ಗೆ ಉತ್ತಮ ತರಬೇತಿ ನೀಡಿದ ಹಿನ್ನೆಲೆ ಸತ್ಯನಾರಾಯಣ್ಗೆ ಮಲ್ಲೇಶ್ವರಂ ಸ್ಪೋರ್ಟ್ಸ್ ಫೌಂಡೇಶನ್ನ ನಿರ್ದೇಶಕರಾಗಿ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಹೀಗಾಗಿ ಸಂತಸಗೊಂಡಿರುವ ಸತ್ಯನಾರಾಯಣ್ ಮುಂದಿನ ದಿನಗಳಲ್ಲಿ ಹಲವು ಕ್ರೀಡಾಪಟುಗಳಿಗೆ ತಮ್ಮ ಸೇವೆಯನ್ನ ಮೀಸಲಿಡುವುದಾಗಿ ಹೇಳಿಕೊಂಡ್ರು. ಮಲ್ಲೇಶ್ವರಂ ಸ್ಪೋರ್ಟ್ಸ್ ಫೌಂಡೇಶನ್ ಕ್ರೀಡಾಪಟುಗಳಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಒಂದು ಸಂಸ್ಥೆ ಹುಟ್ಟಿದೆ. ನಮಗೆ ತುಂಬ ಸಂತೋಷ. ಯಾಕೆಂದರೆ ಕೆಳಮಟ್ಟದಲ್ಲಿ ಭಾಳ ಎನ್ಕರೇಜ್ಮೆಂಟ್ ಬೇಕಾಗಿದೆ. ಅವರು ಮುಂದೆ ಬರುವ ದಿನಗಳಲ್ಲಿ ಮಾಡ್ತಾರೆ ಮತ್ತು ನನಗೆ ಒಂದು ಡೈರೆಕ್ಟರ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಅದರಲ್ಲಿ ಒಂದು ಚೆನ್ನಾಗಿ ಕಾರ್ಯ ನಿರ್ವಹಿಸ್ತೀನಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ವೇಳೆ ಮಲ್ಲೇಶ್ವರಂನ ಸಾಕಷ್ಟು ಅಂಗವಿಕಲ ಕ್ರೀಡಾಪಟುಗಳನ್ನು ಸನ್ಮಾನಿಸಲಾಯಿತು. ಹಾಗೆ ವರ್ಲ್ಡ್ ಪ್ಯಾರಾ ಕ್ಲೈಂಬಿಂಗ್ನಲ್ಲಿ ಪದಕ ವಿಜೇತ ಮಣಿಕಂಠನ್ಗೆ 15,000 ರೂಪಾಯಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಧನ ನೀಡಿ ಗೌರವಿಸಿದ್ರು. ಅಲ್ಲದೆ ಈ ಎಲ್ಲಾ ಕ್ರೀಡಾಪಟುಗಳು ಬಿಎಂಟಿಸಿಯ ವೋಲ್ವೋ ಬಸ್ಗಳಲ್ಲಿ ಉಚಿತ ಪ್ರಯಾಣ ಮಾಡಬಹುದಾಗಿದೆ. ಕ್ರೀಡಾಭಿವೃದ್ಧಿಗೆ ಮತ್ತಷ್ಟು ಹಣ ಮೀಸಲಿಡುವುದಾಗಿ ಅಶೋಕ್ ಹೇಳಿಕೊಂಡ್ರು. ಒಟ್ಟಿನಲ್ಲಿ ಸಾಧಕರಿಗೆ ನಿನ್ನೆ ಸೂಕ್ತ ಗೌರವ ಸಿಕ್ತು. ಮುಕುಂದ್, ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್.